4 ಗಂಟೆಗೆಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರಾತ್ರಿ ಏನೂ ಕೆಲಸ ಮಾಡಿರಲಿಲ್ಲ. ನಾನು ಭಾನುವಾರ ಹೇಳಿದ್ನಲ್ಲ, ಮದುವೆಯಿಂದ ಬಂದಮೇಲೆ ತುಂಬ ಟಯರ್ಡ್ ಆಗಿತ್ತು. ಸೊ ಎಷ್ಟು ನಿದ್ದೆ ಹೋದ್ರೂ ನಿದ್ದೆ ಸಾಕಾಗ್ತಾ ಇರಲಿಲ್ಲ. ಮಲಗಿ ಜಾಗದಲ್ಲೇ ನಿದ್ದೆ ಹೋಗ್ತಾನೇ ಇದ್ದೆ. ಸೊ ಟಯರ್ಡ್ ಆಗೋಗಿತ್ತು ಫುಲ್ಲು. ಹಾಗಾಗಿ ಸೋಮವಾರ ಅಮ್ಮಂದು ಕಣ್ಣು ಆಪ್ರೇಷನ್ ಇರೋದರಿಂದ ಸ್ವಲ್ಪ ಬೇಗನೆ ಎದ್ದೆ. 6 ಗಂಟೆಗೆಲ್ಲ ನಾವು 5:15ಗೆಲ್ಲ ನಾವು ಮನೆ ಬಿಡಬೇಕಾಗಿತ್ತು. 6 ಗಂಟೆಗೆ ಡಾಕ್ಟ್ರ್ ಹತ್ರ ಅಲ್ಲಿರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಎದ್ದೆ. ಸೊ ನಾಷ್ಟ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬೇಡ, ಅಲ್ಲೇ ಏನಾದರೂ ಕೊಡ್ಸೋಣ, ಅಮ್ಮನಿಗೆ ಅಲ್ಲೇ ಡಾಕ್ಟ್ರ್ ಆಪ್ರೇಷನ್ ಹತ್ರ ಕೊಡ್ತಾರೆ ಅಂದ್ಬಿಟ್ಟು ಅಡುಗೆ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಎದ್ದು ನಾನು ಸೋಮವಾರ ದೇವ್ರ ಮನೆಗೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 4:15ಗೆ ಸ್ಟಾರ್ಟ್ ಮಾಡಿದೆ. 6 ಗಂಟೆ ಒಳಗಡೆ ಮುಗಿಸ್ಕೊಂಡೆ. ಬಟ್ ನಾವು 5:15ಗೆ ಮನೆ ಬಿಡಬೇಕಾಗಿತ್ತು. ಮುಕ್ಕಾಲು ಅವರ್ ಸ್ವಲ್ಪ ಲೇಟಾಗೆ ಮನೆ ಬಿಟ್ಟಿದ್ದು. ಸೊ ರೀಸನ್ನು ಯಜಮಾನ್ರು ಎದ್ದಿದ್ದೆ 6 ಗಂಟೆಗೆ, ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಅವ್ರದ್ದು ಸೈನ್ ಬೇಕಾಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ವಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಕಿರುವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸೊ ನನ್ನ ವೀಡಿಯೋಸಲ್ಲೆಲ್ಲ ಸೇವಿಂಗ್ಸು ಈ ಥರ ಇದರಲ್ಲೇ ಇರುತ್ತೆ. ಡೈಲಿ ಬ್ಲಾಗ್ ಹಾಗೆ ರೊಟೀನ್ ಇರುತ್ತೆ. ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಖಂಡಿತವಾಗ್ಲೂ ವೀಡಿಯೋಸ್ ಮಾಡಿ ಹಾಕ್ತೀನಿ. ಹಾಗೆ ಇಲ್ಲೇನು ಟಿಫನ್ ಮಾಡ್ಕೊಳ್ಲಿಲ್ಲ. ಎಷ್ಟೊತ್ತಿಗೆ ಸರ್ಜರಿ ಆಯಿತು, ನಾವು ಎಷ್ಟೊತ್ತಿಗೆ ಹಾಸ್ಪಿಟಲಿಂದ ಮನೆಗೆ ಬಂದ್ವಿ, ಅಡುಗೆ ಯಾಕೆ ಲೇಟ್ ಆಯಿತು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಹಾಗೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಏನೇನೆಲ್ಲ ಕೇರ್ ತೊಗೋಬೇಕು ಅನ್ನೋದನ್ನ ಒಂದು ಚೂರು ನಾನು ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಸೊ ಕೇರ್ ಅನ್ನೋದಕ್ಕಿಂತ ನನಗೆ ಡಾಕ್ಟರ್ ಹೇಳಿದ್ದು, ಕಣ್ಣನ್ನು ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗ್ಬಾರ್ದು. ಒಂದಿನ ಬಂದು ಫುಲ್ಲಾಗಿ ಕಣ್ಣಿಗೆ ಬ್ಯಾಂಡೇಜ್ ಹಾಕಿಟ್ಟಿರ್ತಾರೆ. ಸೊ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಬರೋಕ್ಕೆ ಹೇಳ್ತಾರೆ. ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಅವ್ರಿಗೆ ಗಟ್ಟಿ ಪದಾರ್ಥ ಅಗಿಯೋಕ್ಕೇನು ಕೊಡಬಾರ್ದು, ಮೆತ್ತಗಿರೋದು ಏನಾದರೂ ಕೊಡ್ಬೋದು ಅಂತ. ಸೊ ಶುಗರ್ ಇರೋರಿಗೆ ಬಂದು ಉಪ್ಪು ಮತ್ತು BP ಶುಗರ್ ಇರೋರಿಗೆ ಉಪ್ಪು ಮತ್ತು ಸಕ್ಕರೆ ಇಲ್ಲದೆ ಸಪ್ಪಗೆ ರವೆ ಗಂಜಿ ಮಾಡಿಕೊಡೋದು, ಅನ್ನ ಮೆತ್ತಗೆ ಅನ್ನ ಮಾಡಿಬಿಟ್ಟು ಏನಾದರೂ ಸ್ವಲ್ಪ ಸಾಂಬಾರು ರಸಮ್ಮ ಹಾಕಿ ಕೊಡೋದು, ಇಷ್ಟು ಮಾಡ್ಬೋದು. ಸೊ ನಾನು ಫಸ್ಟ್ ದಿನ ಬಂದು ಅವ್ರಿಗೆ ಏನೂ ಕೊಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ಬಂದು ಗಂಜಿ ಬೇಕಂದರೆ ಬೇಡ ಅಂದರು, ಕಾಫಿ ಕೊಟ್ಟೆ. 2ನೇದು ಸತಿ ಬಂದು ಇನ್ನು ಗಂಜಿ ಕೊಡೋಣ ಅಂದ್ಕೊಂಡೆ, ಬೇಡ ಅದು ಕುಡಿಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು ರಾತ್ರಿ ಅನ್ನ ಮಾಡಿ ಸ್ವಲ್ಪ ಸಾಂಬಾರು ಲೈಟಾಗಿ ಸಾಂಬಾರು ಹಾಕಿ ಊಟ ಕೊಟ್ಟೆ. ಅವ್ರು ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ಕೊಟ್ಟೆ. ಇನ್ನು ಬೆಳಗ್ಗೆಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಬ್ಯಾಂಡೇಜ್ ಬಿಡಿಸೋದಕ್ಕೆ ಅಂದ್ಕೊಂಡಿದ್ದು. ಇನ್ನು ಅವ್ರ ಕಣ್ಣ ಹತ್ರ ಏನೂ ಹಾಕಬಾರ್ದು, ಕಣ್ಣು ಮುಚ್ಚೋದು, ಇಲ್ಲ ಮಕ್ಕಳು ಬಿದ್ದೋಗ್ಬಿಡ್ತಾರೆ ಅಂದ್ಬಿಟ್ಟು ಏನಾದರೂ ಇದು ಮಾಡೋದು, ಅದು ಮಾಡಬಾರ್ದು. ಆ್ಯಂಡ್ ಅವ್ರ ಹತ್ರ ಹೋಗೋರು ಸ್ವಲ್ಪ ಕೈ ಕಾಲೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೋಬೇಕು, ಇನ್ಫೆಕ್ಷನ್ ಆಗದೆ ಇರೋರ ಥರ. ಸೊ ಇಷ್ಟನ್ನು ಮಾಡಬೇಕು ಅಷ್ಟೇ. ಸೊ ಇನ್ನು ನಂದು ಪಾತ್ರೆ ಎಲ್ಲ ಉಜ್ಜಿದಾಯಿತು. ಬಟ್ಟೆಗಳೆಲ್ಲ ಎತ್ಕೊಂಡೋಗಿ ಒಗೆಯೋಕ್ಕೆ ಹಾಕಿಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊಂಡು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದೆ. ಸೊ ನಂದು ಆ್ಯಸ್ ಯೂಶುವಲ್ ಯಾವಾಗೂ ಇದ್ದಿದ್ದೆ ಕೆಲಸ. ಬೇಗ ನನ್ನ ಕೆಲಸ ಮುಗಿಸ್ಬಿಟ್ಟು, ಸೊ ನಾನು ಇಷ್ಟೊತ್ತಿಗೆ ಅಂತ ಕೆಲಸ ಎಲ್ಲ ಆಗಿರ್ಬೇಕು. ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಒಳಗಡೆ ಬಂದು ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರಿಗೂ ದೀಪ ಹಚ್ಕೊಂಡೆ. ಇನ್ನು ಮಗಳು ಬಂದಳು, ಅವಳಿಗೆ ತಲೆ ಬಾಚಬೇಕಾಗಿತ್ತು. ಸೊ ಅವ್ರ ಅಜ್ಜಿ ಇವತ್ತೊಂದಿನ ನಾನೇ ಬಾಚ್ತೀನಿ ಅಂತ ಹೇಳ್ತಾಯಿದ್ರು. ಸರಿ, ಅವಳು ಬರಲಿಲ್ಲ, ಆ್ಯಕ್ಚುಲಿ ಮನೆಗೆ ಬರಲಿಲ್ಲ, ಅತ್ತೆ ಮನೆಯಲ್ಲೇ ಬಿಟ್ಟಿದ್ವಿ, ಬೇಗ ಹೋಗಬೇಕು ಅಂತ. ಸೊ ಹಾಗಾಗಿ ನಮಗೆ ಅವಳದೇನೂ ಟೆನ್ಷನ್ ಇರಲಿಲ್ಲ. ಬ್ಯಾಗು ಬುಕ್ಸು ಎಲ್ಲ ತೊಗೊಂಡೋಗಿ ಕೊಟ್ಬಿಟ್ವಿ ಅವಳ ಕೈಗೆ. ಇನ್ನು ನನ್ನ ಕೆಲಸ ಏನಿದ್ರು ಬೇಗ ಮಾಡೋದು, ಇಲ್ಲಾಂದರೆ ನನಗೆ ಲೇಟ್ ಆಗಿಬಿಡುತ್ತೆ ಅಂತ ನಾನು ರೂಮುಗಳೆಲ್ಲ ಒರೆಸ್ಕೊಂಬಂದಿದ್ದೆ. ಇನ್ನು ಹಾಲೊಂದು ಒರೆಸ್ಬೇಕಾಗಿತ್ತು, ಎಲ್ಲಿಂದಲೆಲ್ಲ ಇಟ್ಬಿಟ್ಟಿದ್ರು, ಅವನ್ನೆಲ್ಲ ಎತ್ತಿ ಹಾಕಿ ನೀಟಾಗಿ ಒರೆಸ್ಕೊಂಡು ಬಂದಿದ್ದಾದಮೇಲೆ ಇನ್ನು ಸ್ನಾನ ಮಾಡ್ಕೊಂಬಂದು ದೇವ್ರ ಕಡ್ಡಿ ಹಚ್ಚೋಣ ಅಂತ ಅಂದ್ಕೊಂಡೆ. ಇನ್ನು ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಾದ್ರೆ ಏನೇನೆಲ್ಲ ಕೇಳ್ತಾರೆ ಅಂದರೆ, ನಾವು ಮಾಡಿಸಿದ್ದು ಬಂದು ಸಾಯಿಬಾಬಾ ಹಾಸ್ಪಿಟಲಲ್ಲಿ. ಸೊ ನಮಗೇನು ಅಂತ ಇದು ಕೇಳಲಿಲ್ಲ, ಸೈನ್ ಕೇಳಿದ್ರು. ಇನ್ನು ಅವ್ರು ಹೇಳೋ ಟೈಮ್ ಕರೆಕ್ಟಾಗಿ ಮೆಡಿಸನ್ಸು ಮಾತ್ರೆ ಕೊಟ್ಟರೆ ಸಾಕು ಅಂತ ಹೇಳಿಬಿಟ್ಟು ಅಷ್ಟು ಇದನ್ನು ಇದು ಮಾಡಿದ್ವಿ. ಬಟ್ ಏನು ಅಷ್ಟೊಂದು ಫುಡ್ ಇದೇನು ಕೊಡಲಿಲ್ಲ, ಲೀಸ್ಟ್ ಏನೂ ಕೊಡಲಿಲ್ಲ ಅವರು ನನಗೆ. ಜಸ್ಟ್ ನೀವು ಮನೇಲಿ ಏನು ಮಾಡ್ತೀರೋ ಅದನ್ನೇ ಕೊಡಿ, ಎಣ್ಣೆಯಲ್ಲಿ ಕರೆದಿರೋದು ಬೇಡ, ಆಮೇಲೆ ಔಟ್ಸೈಡ್ ಫುಡ್ ಬೇಡ, ಗಟ್ಟಿ ಪದಾರ್ಥ ಬೇಡ, ಇಷ್ಟು ಬಿಟ್ಟು ನೀವು ಮನೇಲಿ ಏನು ಮಾಡಿದ್ರು ಓಕೆ ಅಂತ ಹೇಳಿದ್ರು. ಸರಿ, ನಮಗೂ ಕೂಡ ಓಕೆ ಅಂತ ಹೇಳಿಬಿಟ್ಟು ಬಂದ್ವಿ ಅಷ್ಟೇ. ಅವರ ಆರೈಕೆ ಅಷ್ಟೇ. ಬಟ್ ಕಣ್ಣು ಸ್ವಲ್ಪ ಇನ್ಫೆಕ್ಷನ್ ಆಗದೆ ಇರೋ ಥರ ನೋಡ್ಕೋಬೇಕು, ಬೆಳಕು ಜಾಸ್ತಿ ನೋಡದೆ ಇರೋ ಥರ ನೋಡ್ಕೋಬೇಕು. ಹಾಗೆ ಧೂಳು ಆಚೆ ಓಡಾಡಿಸೋದು, ಆಮೇಲೆ ಗಲೀಜು ಬಟ್ಟೆನ ಇದ್ರ ಮೇಲೆ ಹಾಕೋದು, ಈ ಥರ ಎಲ್ಲ ಮಾಡೋದು ಬೇಡ ಅಂತ. ಇನ್ನು ನಮ್ಮದು ರೆಡಿ ಆಯಿತು. ನಾನು ದೇವ್ರ ಮನೇಲಿ ಕಡ್ಡಿ ಹಚ್ಬಿಟ್ಟು
ದೀಪ ಎಲ್ಲ ಹಚ್ಚಿದಾಯಿತು. ಇನ್ನು ಅಮ್ಮನ ಕರ್ಕೊಂಡು ಹೊರಟೆ. ಅಮ್ಮನೂ ಆಚೆ ಬಂದರು. ಸೊ ಅವ್ರು ಹೋದ್ಮೇಲೆ ನಾನು ಕೂಡ ವೀಗ ಹಾಕ್ಕೊಂಡು ಹಾಗೆ ಕಾರಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಬಂದು ದೇವಸ್ಥಾನಗಳೆಲ್ಲ ಕಾಣಿಸ್ತಾ ಇತ್ತು. ಸುಮ್ಮನೆ ಹಾಗೆ ಏನೋ ಇದಿಲ್ಲ ಅಂದ್ಬಿಟ್ಟು ಹೋದ್ವಿ. ಸೊ ಕಣ್ಣಿಗೆ ಪೊರೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ರು. ಹಂಗೆ ಹಾಸ್ಪಿಟಲಲ್ಲಿ ಕೂತ್ಕೊಂಡು ಯಜಮಾನ್ರು ನಾನು ವೆಯ್ಟ್ ಮಾಡ್ತಾಯಿದ್ವಿ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಬಂದರು ಸುಮಾರು 1 ಗಂಟೆಗೆ. 12:30ಗೆ ಬಂದರು. ಮತ್ತು 2:30ಗೆಲ್ಲ ನಮ್ಮನ್ನು ಡಿಸ್ಚಾರ್ಜ್ ಮಾಡಿದ್ರು. ನಾವಿನ್ನು ಮನೆಗೆ ಬಂದುಬಿಟ್ವಿ. ಅಷ್ಟು ಬಂದಾದಮೇಲೆ ಹೊಟ್ಟೆ ವಿಪರೀತ ಹಸಿತಾ ಇತ್ತು. ಅವ್ರಿಗೆ ಬಂದು ಅಲ್ಲಿನ ಫುಡ್ ಬೆಳಗ್ಗೆ ಟಿಫನ್ ಆಗಲಿಲ್ಲ ಅಂದ್ಬಿಟ್ಟು ಮನೆಗೆ ಬಂದು ಅನ್ನ ಮಾಡಿ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಮತ್ತು ನಾನು ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡು ಪಲ್ಯ ಮಾಡಿಕೊಂಡೆ. ನನಗೆ ಯಾಕಂದ್ರೆ ನಾನು ಚಿತ್ರಾನ್ನ ತಿನ್ನೋದಿಲ್ಲ. ಸೊ ಹಾಗಾಗಿ ಆಲೂಗಡ್ಡೆ ಹಾಕಿ ಪಲ್ಯ ಮಾಡಿಕೊಂಡು ಚಿತ್ರಾನ್ನಕ್ಕೆಲ್ಲ ಮಾಡಿಟ್ಬಿಟ್ಟು ಅವ್ರಿಗೆ ಯಜಮಾನ್ರಿಗೆ ಊಟಕ್ಕೆ ಕೊಟ್ಟು ಆಮೇಲೆ ನಾನು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ನಾನು ಊಟ ಮಾಡಿಬಿಟ್ಟು ಹಾಗೆ ಇದ್ದೋದೆ. ಇನ್ನು ನೈಟ್ ರವೆ ಗಂಜಿ ಮಾಡಿಕೊಟ್ಟಿದ್ದೆ ಅಮ್ಮಗೆ. ಅಷ್ಟೇ ಇವತ್ತಿನ ಬ್ಲಾಗ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟ ಚೇಂಜಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಾನು ಚೇಂಜ್ ಮಾಡ್ಕೋತೀನಿ. ಹಾಗೆ ನಿಮ್ಮ ಯಾರಿಗಾದರೂ ಯಾವುದೇ ರೀತಿ ಕಂಟೆಂಟ್ ವಿಡಿಯೋ ಬೇಕು ಅಂದರೆ ಖಂಡಿತವಾಗ್ಲೂ ಹೇಳಿ. ನಾನು ಖಂಡಿತವಾಗ್ಲೂ ಆ ಥರ ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬೇರೆಯವ್ರನ್ನ ಹೋಲಿಸ್ಕೊಂಡ್ರೆ ನನ್ನ ವಿಡಿಯೋಸ್ ತುಂಬಾ ಕಡಿಮೆ ವ್ಯೂಸ್ ಇದೆ. ರೀಸನ್ ನನಗೂ ಗೊತ್ತಿಲ್ಲ. ಸೊ ಅವ್ರು ಫೇಮಸ್ ಆಗಿದ್ದಾರಾ ಅಂತಲೂ ಗೊತ್ತಿಲ್ಲ. ನಾವು ಏನಂತ ತಪ್ಪು ಮಾಡ್ತಾಯಿದ್ದೀವಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಹೊಸಬರಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಂದು $42 ಅಷ್ಟೇ ಆಗಿರೋದು. $100 ಆಗಿ ತಿಂಗಳು ದುಡ್ಡು ತೊಗೊಳ್ಳೋ ಥರ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ರೊಟೀನ್. ಡೈಲಿ ರೊಟೀನ್ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳಕ್ಕಾಗೋದು. ಪೂರ್ತಿ ವೀಡಿಯೋಸ್ನ ನೋಡಿ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ತಿಳಿಸ್ಕೊಡಿ. ಅನ್ನ ಆಯಿತು, ಆಲೂಗಡ್ಡೆಗೆ ಉಪ್ಪು ಖಾರ ಅರಿಶಿನ ಪುಡಿ ಹಾಕಿಬಿಟ್ಟು ಅದು ಬೆಂದಿದೆಯಾ ಅಂತ ನೋಡಿ ಚಿತ್ರಾನ್ನ ಕಲಿಸ್ಬಿಟ್ಟು ಇಟ್ಟೆ. ಇನ್ನು ಅಮ್ಮ ಮಲಗಿದ್ರು. ಔಷಧಿ ಏನೋ ಹಾಕೋಂಗಿರಲಿಲ್ಲ ಇವತ್ತು. ಸೊ ಪಾಪ ಅವ್ರ ಮುಖ ಎಲ್ಲ ಒಂಥರ ಆಗೋಗಿತ್ತು. ಸೊ ಅವರು ಮಲಗಿದ್ರು. ಇಷ್ಟೇ ಇವತ್ತಿನ ಬ್ಲಾಗ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.